ಇದೇನು ಮಳೆಯೂರೋ ಬೆಂಗಳೂರು, ಒಂದೇ ಮಳೆಗೆ ಬ್ರಾಂಡ್ ಬೆಂಗಳೂರು ತಂಡ. ಎಲ್ಲೆಲ್ಲೂ ನೀರೋ ನೀರು, ಮನೆಗಳಿಗೆ ನುಗ್ಗಿ ಜನರು ಕಂಗಾಲು. ಬಸ್ನಲ್ಲಿ ಸಿಲುಕಿ ಗರ್ಭಿಣಿ ಪರದಾಟ, ಅನಾಥಾಶ್ರಮಕ್ಕೆ ನೀರು ನುಗ್ಗಿ ಅವಾಂತರ. ಸಾಯಿ ಲೇಔಟ್ಗೆ ಜಲ ದಿಗ್ಬಂಧನ, ಬೆಂಗಳೂರಿಗೆ ಬಂದೇ ಬಿಟ್ಟು ಬೋಟ್. ಇಂದಿರಾನಗರ ಸಂಪೂರ್ಣ ಜಲಮಯ, ಜೋರು ಮಳೆಗೆ ಐಟಿ ಹಬ್ ಅಯೋಮಯ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಬಿಟ್ಟು ಬಿಡದೆ ಸುರಿದ ಮಳೆಗೆ ಅಲ್ಲೋಲ ಕಲ್ಲೋಲವಾಗಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಂಪೂರ್ಣ ಜಲಾವೃತವಾಗಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಕಿರಿಕಿರಿ ಅನುಭವಿಸಿದ್ದಾರೆ. 4 ಜೆಸಿಬಿಗಳ ಮೂಲಕ ರಸ್ತೆಯಲ್ಲಿನ ನೀರನ್ನು ಹೊರಹಾಕಲಾಗಿದೆ. ಸಿಲ್ಕ್ ಬೋರ್ಡ್ ರಸ್ತೆಯಲ್ಲಿ ನೀರು ತೆರವಿಗೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ನೀರಿನ ಮಧ್ಯೆ ಬಿಎಂಟಿಸಿ ಬಸ್ ಕೆಟ್ಟು ನಿಂತು 30 ಪ್ರಯಾಣಿಕರು ಪರದಾಡಿದ್ದಾರೆ. ನೀರಿನ ಮಧ್ಯೆ ಹೋಗಬಹುದು ಅಂತ ಸಂಚರಿಸಿ ನೀರಿನ ಮಧ್ಯೆಯೇ ಸಿಲುಕಿಕೊಂಡಿದೆ. ಡ್ರೈವರ್ ಸೀಟ್ನಿಂದ ಪ್ರಯಾಣಿಕರನ್ನ ಕೆಳಗಿಳಿಸಿ ರಕ್ಷಣೆ ಮಾಡಲಾಗಿದೆ. ಬಸ್ನಲ್ಲಿ ಗರ್ಭಿಣಿಯೊಬ್ಬರು ಸಿಲುಕಿಕೊಂಡು ಪರದಾಡಿದ್ದಾರೆ. ನೀರಿನ ಮಧ್ಯೆ ಇಳಿಯಲು ಆಗದೆ ಬಸ್ನಲ್ಲಿಯೇ ಸಿಲುಕಿದ್ದಾರೆ. ಹಾಸ್ಪಿಟ್ಲಿಂದ ಬರ್ತಾ ಇದ್ದೀನಿ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಹಾಸ್ಪಿಟ್ಲಿಂದ ತುಂಬ ಕಷ್ಟ ಆಗುತ್ತೆ. ನಾವು ಹತ್ತಿ ಇಳಿಯೋಕ್ಕೆಲ್ಲ ಆಗಲ್ಲ. ನಮಗೆ ಯಾವುದಾದ್ರೂ ಬೇಗ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಅಂತ. ತುಂಬ ಮೋಸ ಅಷ್ಟೇ. ಬೆಂಗಳೂರಿನ ಮಳೆಗೆ ಜನಸಾಮಾನ್ಯರು ಕಣ್ಣೀರಿಡುವಂತಾಗಿದೆ. ಅನಾಥಾಶ್ರಮಕ್ಕೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. 70 ಮಂದಿ ಅನಾಥರು ಇರುವಂತಹ ಆಶ್ರಮಕ್ಕೆ ನೀರು ನುಗ್ಗಿದ್ರಿಂದ ರಾತ್ರಿ ಇಡೀ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ ಮಲಗಲು ಕೂಡ ಸಾಧ್ಯವಾಗದೆ ಸಂಕಷ್ಟ ಅನುಭವಿಸಿದ್ದಾರೆ. ಅನಾಥಾಶ್ರಮದ ಒಳಗಡೆ ಇನ್ನೂ ನೀರು ನಿಂತಿದ್ದು ನೀರನ್ನು ಹೊರಹಾಕಲು ಹರಸಾಹಸ ಪಡಲಾಗಿದೆ. ಇತ್ತ ಕೆಪಿ ಅಗ್ರಹಾರ ವ್ಯಾಪ್ತಿಯಲ್ಲೂ 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ಮನೆಗಳೆಲ್ಲವೂ ಸಂಪೂರ್ಣ ಜಲಾವೃತವಾಗಿದೆ. ಮನೆಯಲ್ಲಿನ ಸಿಲಿಂಡರ್ಗಳು ತೇಲುತ್ತಿದ್ದು ಮನೆಯೊಳಗಿನ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿವೆ. ಸದ್ಯ HBR ಲೇಔಟ್ನ 5th ಕ್ರಾಸ್ನಲ್ಲಿರುವಂತಹ ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಮಳೆ ಬಂದು ನೀರು ಆವರಿಸಿಕೊಂಡಂತಹ ಪರಿಣಾಮ ಇಲ್ಲೇ ಲಾಕ್ ಆಗಿದ್ದಾರೆ, ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದಾರೆ. ಇಲ್ಲಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಸುಮಾರು ಜನರಿಗೆ ಫೀಡ್ಸ್ ಇದೆ, ಜೊತೆಗೆ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ದಂಥವ್ರು ಕೂಡ ಇದ್ದಾರೆ. ಜೊತೆಗೆ ಸುಮಾರು 90ರ ವಯಸ್ಸಿದ್ದಂಥವ್ರು ಕೂಡ ಇದ್ದಾರೆ. ಅವರೆಲ್ರಿಗೂ ಕೂಡ ಈಗ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ, ಪಾಲಿಕೆ ಅಧಿಕಾರಿಗಳು ಇಲ್ಲಿಗೆ ಬರಬೇಕು, ಇಲ್ಲಿದ್ದಂತಹ ನೀರನ್ನು ತೆರವು ಮಾಡಬೇಕು ಅಂತೇಳಿ. ಬೆಂಗಳೂರಿಗೆ ಯಾವಾಗ ಮಳೆ ಬಂದ್ರೂ ಆ ಮಳೆ ಹೆಚ್ಚಾಗಿ ತುತ್ತಾಗೋದು ಸಾಯಿ ಲೇಔಟ್ನ ಜನ. ಅದರಂತೆ ಮತ್ತೆ ಸಾಯಿ ಲೇಔಟ್ ಜನರು ಸಂಕಷ್ಟವನ್ನು ಅನುಭವಿಸಿದ್ದು ರಾತ್ರಿ ಇಡೀ ಸುರಿದ ಮಳೆಗೆ ಲೇಔಟ್ ಪೂರ್ತಿ ಜಲಾವೃತ ಆಗಿದೆ. ಮೊಣಕಾಲಿನ ತನಕ ನೀರು ತುಂಬಿದ್ದು ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮನೆಯ ಒಳಗಡೆಯೂ ನೀರು ತುಂಬಿದ್ದು ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ. ನಿನ್ನೆಯಷ್ಟೇ ಸಾಯಿ ಲೇಔಟ್ಗೆ ಬಿಬಿಎಂಪಿ ಆಯುಕ್ತ ಮಹೇಶ್ವರ ರಾವ್ ಭೇಟಿ ಕೊಟ್ರು. ಈ ವೇಳೆ ಕಮಿಷನರ್ ಅನ್ನ ಜನರು ತರಾಟೆಗೆ ತೆಗೆದುಕೊಂಡ್ರು. ಇದೀಗ ಮತ್ತೆ ಸಾಯಿ ಲೇಔಟ್ ಮುಳುಗಡೆಯಾಗಿದ್ದು ರಾತ್ರಿ ಇಡೀ ನೀರನ್ನ ಹೊರಹಾಕೋದಕ್ಕೆ ನಿವಾಸಿಗಳು ಹರಸಾಹಸ ಪಟ್ಟಿದ್ದಾರೆ. ವರ್ಷ ಇದೇ ತರ ಮಳೆ ಬರುವಾಗ ಹಿಂಗೆ ಆಗ್ತಾ ಇದೆ. ಖಾಲಿ ಸೈಟ್ ಇರುವಾಗ ಇವರು ಬಿಲ್ಡಿಂಗ್ ಕಟ್ಟಾಗಿ ಹೆಂಗೆ ಶಾಂಕ್ಷನ್ ಮಾಡಿದ್ರು ಇವರು. ಆದ್ರೆ ಇವಾಗ ಮಳೆ ಬಂದು ನೀರು ತುಂಬುವಾಗ ಮಾತ್ರ ಮೋಟರ್ಗಳು ತಗೊಂಡ್ ಬರ್ತಾರೆ. ಅದು ಆಗಿದ್ಮೇಲೆ ತಿರ್ಗಾ ಬಂದು ಈ ಕಡೆ ಅವರು ನೋಡೋದು ಇಲ್ಲ. ನಾವಂತವ್ರು ಬದುಕಬೇಕಾ ಇಲ್ಲ ಸಾಯ್ಬೇಕಾ? ಇಲ್ಲಿ ಯಾರು ಕೇಳೋರೇ ಇಲ್ಲ ಸರ್. ಬದುಕಿದ್ದೀರಾ ಸತ್ತಿದ್ದೀರಾ? 3 ಗಂಟೆ ರಾತ್ರಿಯಿಂದ ಇಲ್ಲಿ ವನವಾಸ ಬೀಳ್ತಾ ಇರೋದು ನಾವು. ಯಾರು ಬಂದಿಲ್ಲ ಸರ್, ಇವಾಗವರೆಗೂ ಬಂದು ಯಾರು ಕೇಳಲೇ ಇಲ್ಲ. ಏನಾಯ್ತು ಅಂತಾನು ಹೇಳೋರಿಲ್ಲ. ಈ ತರ ಇದೆ ಇಲ್ಲಿ ಪರಿಸ್ಥಿತಿ. ಯಾರೋ ಅಕ್ಕಪಕ್ಕ ಇರೋರು ಕರ್ಕೊಂಡು ಹೋಗಿ ಇಟ್ಕೊಂಡ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಏನು ಇಲ್ಲ ಸರ್. ತುಂಬಾ ಸಮಸ್ಯೆ ಸರ್. ನಮ್ಮ ಮನೇಲಿ ಪೇಷಂಟ್, ಸ್ಟ್ರೋಕ್ ಪೇಷಂಟ್, ಅದನ್ನು ಮಂಚದಿಂದ ಅರ್ಧ ಅಡಿ ಮೇಲಿದೆ ನೀರು. ಎಲ್ಲಿ ಇಡ್ಬೇಕು ಅವ್ರನ್ನ ಅಂತ ಅರ್ಥ ಆಗ್ತಾ ಇಲ್ಲ. ಬದುಕಿದ್ದೀರಾ ಅಂತಾನು ಯಾರು ಕೇಳೋರಿಲ್ಲ ಇಲ್ಲಿ. ಬೆಂಗಳೂರಿನಲ್ಲಿ ಸುರಿತಾ ಇರುವ ಭಾರಿ ಮಳೆಗೆ ಜನ ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ವಡ್ಡರಪಾಳ್ಯದಲ್ಲಿ ರಾಜ ಕಾಲುವೆ ಕೂಡ ಭರ್ತಿಯಾಗಿದ್ದು ರಸ್ತೆಗಳು ಸಂಪೂರ್ಣ ಜಲಮಯವಾಗಿದೆ. ಬಡಾವಣೆ ಮಧ್ಯೆ ನೀರು ತುಂಬಿಕೊಂಡ ಹಿನ್ನೆಲೆಯಲ್ಲಿ ಜನರು ಮನೆಯಿಂದ ಹೊರಬರೋಕಾಗದೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇನ್ನು ಸಂಕಷ್ಟಕ್ಕೆ ಸಿಲುಕಿದ ನಿವಾಸಿಗಳನ್ನ ಬೋಟ್ ಮೂಲಕ ರಕ್ಷಿಸುವ ಕಾರ್ಯ ಮಾಡಲಾಗಿದೆ. ಅಲ್ಲದೆ 25ಕ್ಕೂ ಹೆಚ್ಚು ಕ್ರಾಸ್ಗಳಲ್ಲಿ ನೀರು ತುಂಬಿಕೊಂಡ ಹಿನ್ನೆಲೆಯಲ್ಲಿ 2 ಬೋಟ್ಗಳ ಮೂಲಕ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಕೆಲಸಕ್ಕೂ ಹೋಗದಂತಹ ಸ್ಥಿತಿ ಎದುರಾಗಿದ್ದು ಹಲವು ಉದ್ಯೋಗಿಗಳು ಮನೆಯಲ್ಲೇ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಸಾಯಿ ಲೇಔಟ್ನಲ್ಲಿರುವಂತಹ ಕಾರ್ಮಿಕರ ಒಂದು ಚಿಕ್ಕ ಬಡಾವಣೆ ಇದು. ಕಟ್ಟಡ ಕಟ್ಟುವಂತಹ ಕಾರ್ಮಿಕರು ಇವರೆಲ್ಲ UPಯಿಂದ ಬಂದಿದ್ದಾರೆ. ಹತ್ತತ್ರ 100ಕ್ಕೂ ಹೆಚ್ಚು ಜನ ಇದ್ದಾರೆ. ಇಲ್ಲಿ ಸುತ್ತಮುತ್ತ ಹತ್ತತ್ರ ಒಂದು 40-50 ಶೆಡ್ಗಳನ್ನು ಅವರಿಗಾಗಿ ಕಟ್ಕೊಟ್ಟಿದ್ದಾರೆ. ಬಡಾವಣೆ ಸುಸಜ್ಜಿತ, ರಸ್ತೆ ಮೇಲೆ ನೀರಿರುವಂಥದ್ದು. ಈಗ ಇದು ಕಾರ್ಮಿಕರ ಮನೆಗಳು. ಕಾರ್ಮಿಕರ ಮನೆಗಳಲ್ಲೂ ಕೂಡ ತಗ್ಗು ಪ್ರದೇಶದಲ್ಲೇ ಮನೆಗಳನ್ನ, ಶೆಡ್ಗಳನ್ನ ಕಟ್ಕೊಟ್ಟಿರ್ತಾರೆ. ಹೇಗೂ ಪರಿಸ್ಥಿತಿ ಅಂತೂ ಒಂದು ರೀತಿಯಲ್ಲಿ ಶೋಚನೀಯ. ನಿನ್ನೆ ಬಿದ್ದಂಥ ಮಳೆಗೆ ಅವ್ರ ಮನೆಗಳಿಗೂ ಕೂಡ, ಶೆಡ್ಗಳಿಗೂ ಕೂಡ ನೀರು ಬಂದಿದೆ.
ಗ್ರೇಟರ್ ಬೆಂಗಳೂರು ಯಮ ಮಳೆಗೆ ಸಂಪೂರ್ಣ ತತ್ತರಿಸಿ ಹೋಗಿದೆ. ನಗರದ ಎಲ್ಲ ಭಾಗದಲ್ಲೂ ಮಳೆರಾಯನ ಅಬ್ಬರಕ್ಕೆ ನೀರು ನಿಂತು ಸಾಕಷ್ಟು ಅವಾಂತರವನ್ನೇ ಸೃಷ್ಟಿಸಿದ್ದಾನೆ. ಇಂದಿರಾನಗರದಲ್ಲೂ ಮಳೆಯ ಆರ್ಭಟಕ್ಕೆ ಎಲ್ಲೆಲ್ಲೂ ನೀರೋ ಎನ್ನುವಂತಾಗಿದೆ. ರಾತ್ರಿ ಇಡೀ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು, ಮನೆಯಿಂದ ಆಚೆ ಬರಲು ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮನೆಯ ಮಹಡಿಯ ಮೇಲೆ ನಿಂತು ಆಚೆ ಕಾಲಿಡಲು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು ಮನೆಗಳಿಗೆ ನೀರು ನುಗ್ಗಿದ್ದು, ಉದ್ಯೋಗಿಗಳು ಕೆಲಸಕ್ಕೆ ಹೋಗಲು ಹಿಂದೇಟು ಹಾಕ್ತಾ ಇದ್ದಾರೆ. ಅಲ್ಲದೆ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ. ರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ಇಂದಿರಾನಗರ ಸೆಕೆಂಡ್ ಸ್ಟೇಜ್ನಲ್ಲಿ ಈಗ ಅನೇಕ ಮನೆಗಳು ಜಲಾವೃತ ಆಗಿರುವಂಥದ್ದು ಗಮನಿಸ್ತಾ ಇದ್ರಿ. ಇಂದಿರಾನಗರದ ಸೆಕೆಂಡ್ ಸ್ಟೇಜ್ನಲ್ಲಿರುವಂತಹ 3-4 ರಸ್ತೆಗಳೇನಿದೆ ಅದು ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಪರಿಣಾಮವಾಗಿ ನಿವಾಸಿಗಳು ಮನೆಯಿಂದ ಆಚೆ ಬರೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾಳ ಇಂದಿರಾನಗರ ದೊಡ್ಡ ರೆಸಿಡೆನ್ಷಿಯಲ್ಸ್ ಇರುವಂತಹ ಏರಿಯಾ. ಸಾಮಾನ್ಯವಾಗಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಇಂದಿರಾನಗರ ಕೂಡ ಒಂದು. ಬೇರೆ ಬೇರೆ ಭಾಗದ ಜನ ಕೂಡ ಇಲ್ಲಿ ವಾಸವನ್ನು ಮಾಡ್ತಾರೆ. ಈಗಿರುವಂತಹ ಪ್ರದೇಶಗಳಲ್ಲಿ ಸರಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸದೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಸುರಿದ ರಣಮಳೆಗೆ ಐಟಿ ಹಬ್ ತತ್ತರಿಸಿ ಹೋಗಿದೆ. ರಾತ್ರಿ ಸುರಿದ ಭಾರಿ ಮಳೆಗೆ ಮಾನ್ಯತಾ ಟೆಕ್ ಪಾರ್ಕ್ ಸಂಪೂರ್ಣ ಜಲಾವೃತ ಆಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಇಲ್ಲಿನ ಉದ್ಯೋಗಿಗಳು ಸಾಕಷ್ಟು ತೊಂದರೆಗೀಡಾಗ್ತಾರೆ. ಆದರೆ ಈವರೆಗೂ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಲ್ಲಿ ಬಿಬಿಎಂಪಿ ಸಫಲವಾಗಿಲ್ಲ. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಮಳೆ ನೀರು ನಿಂತಿರೋದ್ರಿಂದ ಪ್ರಯಾಣಿಕರು ಪರ್ಯಾಯ ಮಾರ್ಗವನ್ನ ಬಳಸಬೇಕು ಅಂತ ಬೆಂಗಳೂರು ಸಂಚಾರಿ ಪೊಲೀಸರು ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿದ್ದಾರೆ. ಮಹದೇವಪುರ, ಬೆಂಗಳೂರು ಪೂರ್ವ ವಲಯ, ಬೊಮ್ಮನಹಳ್ಳಿ, ಯಲಹಂಕ ವಲಯದಲ್ಲಿ ಭಾರಿ ಮಳೆಯಾಗಿದ್ದು 4 ವಲಯದ 100ಕ್ಕೂ ಹೆಚ್ಚು ಪ್ರದೇಶಗಳಿಗೆ ಸಮಸ್ಯೆಯಾಗಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿ ಲೇಔಟ್ಗಳು ಜಲಾವೃತ ಆಗಿದೆ. ಶಾಂತಿನಗರ, ಕೋರಮಂಗಲ, ಬೊಮ್ಮನಹಳ್ಳಿಯಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ನಾಗಾವರ ವಾರ್ಡ್ನಲ್ಲಿ ನಿವಾಸಿಗಳು ರಾತ್ರಿ ಜಾಗರಣೆ ಮಾಡಿದ್ದಾರೆ. ಬೆಂಗಳೂರು ನಗರದಾದ್ಯಂತ ಭಾನುವಾರ ರಾತ್ರಿ ಸುರಿದ ಭಾರಿ ಮಳೆ ಅನೇಕ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮುಂಗಾರು ಪೂರ್ವ ಮಳೆ ಅಬ್ಬರಕ್ಕೆ ನಗರದಾದ್ಯಂತ ಸಾಕಷ್ಟು ಅವಾಂತರ ಆಗಿದೆ. ಶಾಂತಿನಗರದ ಬಸ್ ಡಿಪೋದವರೆಗೂ ಜಲದಿಗ್ಬಂಧನ ಎದುರಾಗಿದೆ. ವರುಣಾರ್ಭಟಕ್ಕೆ ಶಾಂತಿನಗರ ಬಸ್ ಡಿಪೋದಲ್ಲಿ ಬಿಎಂಟಿಸಿ ಬಸ್ಗಳು ಭಾಗಶಃ ಮುಳುಗಿದೆ. ಶಾಂತಿನಗರ ಬಸ್ ಡಿಪೋ ಪೂರ್ತಿ ಜಲಾವೃತ ಆಗಿದೆ. ಇದರಿಂದ ಬೆಳಗ್ಗೆ ಡ್ಯೂಟಿಗೆ ಬಂದ ಬಿಎಂಟಿಸಿ ಸಿಬ್ಬಂದಿಗೆ ಶಾಕ್ ಎದುರಾಗಿದೆ. ಡಿಪೋದಿಂದ ಬಸ್ ಹೊರತೆಗೆಯೋಕಾಗದೆ ಸಂಕಷ್ಟ ಅನುಭವಿಸಬೇಕಾಗಿ ಬಂತು. ರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟ್ ಸದ್ಯ ಶಾಂತಿನಗರ ಬಿಎಂಟಿಸಿ ಬಸ್ ಡಿಪೋಗೂ ಕೂಡ ಜಲ ದಿಗ್ಬಂಧನವನ್ನು ಮಾಡಿದೆ. ಗಮನಿಸ್ತಾ ಇದ್ದೀರಿ, ಶಾಂತಿನಗರ ಡಿಪೋದ ಒಳಭಾಗದ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು. ಈ ರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ರಸ್ತೆ ಎಲ್ಲವೂ ಕೂಡ ತುಂಬಿ ಹರಿದಿದೆ. 3-4 ಅಡಿಗಿಂತಲೂ ಹೆಚ್ಚು ನೀರು ನಿಂತಿತ್ತು. ಪರಿಣಾಮವಾಗಿ ಬಸ್ಗಳೆಲ್ಲವೂ ಕೂಡ ಒಳಭಾಗದಲ್ಲಿ ಸಿಲುಕಿದ್ದು ಈಗ ಒಂದಷ್ಟು ಬಸ್ಗಳನ್ನು ಆಚೆ ತೆಗೆಯುವಂಥ ಕೆಲಸವನ್ನು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಬ್ಬಂದಿಗಳು ಒಳ ಹೋಗೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಬೆಂಗಳೂರು ನಗರದಲ್ಲಿ ತಡರಾತ್ರಿ ಭಾರಿ ಮಳೆಯಾಗಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮಳೆಯಿಂದ ನಗರದ ಹಲವು ರಸ್ತೆಯಲ್ಲಿ ನೀರು ನಿಂತಿದ್ದು ಬೆಳ್ಳಂಬೆಳಗ್ಗೆ ವಾಹನ ಸವಾರರು ಪರದಾಡಿದ್ರು. ಮಳೆಗೆ ಸುಬಯ್ಯ ಸರ್ಕಲ್ ಬಳಿ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ಭಾರಿ ಮಳೆಗೆ ಶಾಂತಿನಗರದಲ್ಲಿರುವ ಸಿಸಿಬಿ ಕಚೇರಿ ಒಳಗ್ ನೀರು ನುಗ್ಗಿದೆ. ಕಚೇರಿ ಆವರಣದಲ್ಲಿ ಕೆರೆಯಂತಾಗಿದೆ. ಸಿಸಿಬಿ ಕಚೇರಿ ಮುಂಭಾಗದ ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ಡಬಲ್ ರೋಡ್ನಲ್ಲಿ ಮೊಣಕಾಲಿನ ತನಕ ನೀರು ನಿಂತಿದೆ. ಇದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದಂಥ ಮಳೆಗೆ ಬಹುತೇಕ ಎಲ್ಲ ರಸ್ತೆಗಳು ಕೂಡ ಜಲಾವೃತಗೊಂಡಿದ್ದೇವೆ. ಸಾಕಷ್ಟು ಮನೆಗಳು ಕೂಡ ನೀರು ನುಗ್ಗಿದ್ದಾವೆ. ಆದರೆ ನಗರದಲ್ಲಿರುವಂಥ ಶಾಂತಿನಗರದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಶಾಂತಿನಗರ ಪಕ್ಕದಲ್ಲಿರುವಂಥ ರಾಜಕಾಲುವೆಯ ಚೇಂಬರ್ ರೋಡ್ದ ಪರಿಣಾಮವಾಗಿ ಎಷ್ಟರ ಮಟ್ಟಿಗೆ ರಾಜಕಾಲುವೆ ನೀರು ಯಾವ ರೀತಿಯಾಗಿ ರಸ್ತೆ ಮಧ್ಯದಲ್ಲಿ ಉಕ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಸಿಸಿಬಿ ಕಚೇರಿ ಕೆಲ ತಿಂಗಳ ಹಿಂದೆ ಅಷ್ಟೇ ಚಾಮರಾಜಪೇಟೆಯಿಂದ ಏನು ಶಾಂತಿನಗರಕ್ಕೆ ಸಿಸಿಬಿ ಕಚೇರಿಯನ್ನು ಶಿಫ್ಟ್ ಮಾಡಲಾಗಿತ್ತು. ಆ ಸಿಸಿಬಿ ಕಚೇರಿ ಇವತ್ತು ಸಂಪೂರ್ಣವಾಗಿ ರಾಜಕಾಲುವೆ ನೀರಿನಿಂದ ತುಂಬಿ ಹೋಗಿರುವಂಥದ್ದು. ಸುಮಾರು 4 ಅಡಿಯಷ್ಟು ನೀರು ಸಿಸಿಬಿ ಕಚೇರಿಯಲ್ಲಿ ತುಂಬಿದೆ ಅನ್ನೋದನ್ನು ನೋಡ್ತಾ ಇರ್ಬೋದು. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ಭಾರಿ ಅನಾಹುತವಾಗಿದೆ. ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಅವಾಂತರ ಹೆಚ್ಚಿದೆ. ರನ್ನಿಂಗ್ ಟ್ರ್ಯಾಕ್ನಲ್ಲಿ ನೀರು ನಿಂತಿದ್ದು ಅಭ್ಯಾಸ ಮಾಡಲು ಕ್ರೀಡಾಪಟುಗಳು ಕಷ್ಟಪಡುವಂತಾಗಿದೆ. ಕಂಠೀರವ ಕ್ರೀಡಾಂಗಣದ ಗೇಟ್ನಲ್ಲಿ ನೀರು ನಿಂತಿದ್ದು ಗೇಟ್ ನಂಬರ್ 7 ಅಂತೂ ಸಂಪೂರ್ಣ ಜಲಾವೃತವಾಗಿದೆ. ಜಲಮಂಡಳಿಯಿಂದ ನೀರು ಹೊರಹಾಕುವ ಪ್ರಯತ್ನ ಮಾಡಿದರೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿರೋದ್ರಿಂದ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಜಲಾವೃತವಾಗಿದೆ. ನಾನೀಗ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕಂಠೀರವ ಕ್ರೀಡಾಂಗಣದ ಹೊರಾಂಗಣ ಕ್ರೀಡಾಂಗಣದ ದೃಶ್ಯ. ಪ್ರವೇಶದ್ವಾರ 7 ಇದು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನೀರಿನ ಪ್ರಮಾಣ ಈ ಗೇಟ್ನ ಬಳಿ ನಿಂತಿದೆ ಅನ್ನುವಂಥದ್ದು. ಒಳಗೆ ಕ್ರೀಡಾಪಟುಗಳು ಅಭ್ಯಾಸ ಮಾಡಲಿಕ್ಕೆ ಆಗ್ತಿಲ್ಲ. ರನ್ನಿಂಗ್ ಟ್ರ್ಯಾಕ್ ಆಗಿರ್ಬೋದು, ಇನ್ನಿತರ ಟ್ರ್ಯಾಕ್ಗಳಲ್ಲಿ ನೀರು ನಿಂತಿದೆ. ಇಲ್ಲೂ ಕೂಡ ನಮ್ಮ ಮೊಣಕಾಲು ಮೇಲೆ ಬರುವಂತಹ ಮಟ್ಟದಲ್ಲಿ ನೀರು ನಿಂತಿರುವಂತಹ ದೃಶ್ಯಗಳು ನಿಮಗೆ ತೋರಿಸ್ತಾ ಇದ್ದೀವಿ.
ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿಯಿಂದ ಸುರಿತಾ ಇರುವ ಮಳೆಗೆ ಹಲವು ಭಾಗದಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ನಲ್ಲಿ ನೀರು ನಿಂತ ಹಿನ್ನೆಲೆಯಲ್ಲಿ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಧಾರಾಕಾರ ಮಳೆಗೆ ಬೆಂಗಳೂರು ತತ್ತರಿಸಿದ್ದು, ಮೆಜೆಸ್ಟಿಕ್, ಕೆಆರ್ ಮಾರುಕಟ್ಟೆ, ಜಯನಗರ, ವಿಜಯನಗರ, ಚಂದ್ರ ಲೇಔಟ್, ರಾಜಾಜಿನಗರ, ಆರ್ಟಿ ನಗರ, ಹೆಬ್ಬಾಳ, ಕೋರಮಂಗಲ, ಕಾಮಾಕ್ಷಿಪಾಳ್ಯ ಸೇರಿದಂತೆ ಸಂಪೂರ್ಣ ಬೆಂಗಳೂರು ಜಲಾವೃತ ಆಗಿದೆ. ನಗರದ ಶಿವಾನಂದ ಸರ್ಕಲ್ ಅಂಡರ್ಪಾಸ್ ಮುಳುಗಡೆಯಾಗಿದೆ. ನೀರಲ್ಲಿ ಬಿಎಂಡಬ್ಲ್ಯೂ ಕಾರು ಕೆಟ್ಟು ನಿಂತು ವಿದೇಶಿ ಮಹಿಳೆಯೊಬ್ಬರು ಪರದಾಟವನ್ನ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ಗೆ ತೆರಳುತ್ತಾ ಇದ್ದ ವಿದೇಶಿ ಮಹಿಳೆಯನ್ನ ಪಬ್ಲಿಕ್ ಟಿವಿ ರಕ್ಷಿಸಿದೆ. ಚಾಮರಾಜಪೇಟೆಯ ಶಿರಸಿ ವೃತ್ತದ ಬಳಿ ದೊಡ್ಡ ಮರ ರಸ್ತೆಗೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ವಾಹನ ಸಿಲುಕಿಲ್ಲ, ಪ್ರಾಣಾಪಾಯ ಸಂಭವಿಸಿಲ್ಲ. ಸದ್ಯ ಮುಂಗಾರು ಪೂರ್ವ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದ್ರೂ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರು ತೊಟ್ಟಿಯಂತಾಗಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಇದೇನು ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಅಂತ ಪ್ರಶ್ನಿಸುತ್ತಿದ್ದಾರೆ. ಆದರೆ ಇದಕ್ಕೆಲ್ಲ ಜನರೇ ಕಾರಣ ಅಂತ ಹೇಳಿ ಜನಪ್ರತಿನಿಧಿಗಳು ಕೈ ಚೆಲ್ಲಿ ಕೂತಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಯಾವುದೇ ಸಿದ್ಧತೆ ಮಾಡಿಕೊಳ್ಳದ ಅಧಿಕಾರಿಗಳ ವಿರುದ್ಧ ಜನರು ಹಿಡಿಶಾಪ ಹಾಕಿದ್ದಾರೆ. ಬೆಂಗಳೂರಿನ ರಾಜಕಾಲುವೆಗಳ ಹೂಳೆತ್ತಿಲ್ಲ, ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಸ್ಮಾರ್ಟ್ ಸಿಟಿ ರಸ್ತೆಗಳಲ್ಲಿ ಮಳೆ ಕಾಲುವೆಗಳಿಗೆ ಅವಕಾಶವೇ ಮಾಡಿಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ. ಈ ಬಗ್ಗೆ ಪರಮೇಶ್ವರ್ ಮಾತನಾಡಿ, ಬಿಬಿಎಂಪಿಯವರು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿತ್ತು. ವೈಟ್ ಟ್ಯಾಪಿಂಗ್, ಕೇಬಲ್ ವೈರ್ ಕಾಮಗಾರಿ ನಡೀತಾ ಇದೆ. ಮಳೆಗಾಲ ಹತ್ರ ಬರ್ತಾ ಇದೆ ಅಂತ ಜಾಗೃತಿ ವಹಿಸಬೇಕಿತ್ತು ಎಂದಿದ್ದಾರೆ. ಏರಿಯಾ ಜಾಯಿಂಟ್ ಕಮಿಷನರ್ಸು ಅವರೆಲ್ಲ ಇರ್ತಾರೆ, ಅವರೆಲ್ಲ ಕ್ರಮ ತಗೋಬೇಕು. ಮಳೆಗಾಲ ಬರೋದಕ್ಕೆ ಮುನ್ನೆಚ್ಚರಿಕೆ ವಹಿಸಬೇಕು. ಯಾಕೆಂದರೆ ನಮಗೆ ಮೊದಲು ಈಗ 1-2 ತಿಂಗಳಿಂದ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ. ಇನ್ನೇನು ಜೂನ್ಗೆ ಪ್ರತಿ ವರ್ಷ ಇದು ಆಗ್ತಾನೆ ಇರುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ವಹಿಸಿದರೆ ಸ್ವಲ್ಪ ಮಟ್ಟಿಗಾದರೂ ಕೂಡ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ರಾಜ್ಯದ ಹಲವೆಡೆ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ. ಅಲ್ಲದೆ ಅಲ್ಲಲ್ಲಿ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಮೈಸೂರಿನಲ್ಲಿ ಮಳೆಯಿಂದ ಮನೆ ಮೇಲ್ಛಾವಣಿ ಕುಸಿದಿದೆ. ಸದ್ಯ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಾಮರಾಜಪುರಂನಲ್ಲಿ ಗಾಳಿ ಮಳೆಗೆ ಮರದ ಕೊಂಬೆ ಮುರಿದು ಬಿದ್ದು ಕಾರು ಹಾಗೂ ಬೈಕ್ಗಳು ಜಖಮಾಗಿವೆ. ಅತ್ತ ಚಿಕ್ಕೋಡಿಯಲ್ಲಿ ಮಳೆಯ ಅಬ್ಬರಕ್ಕೆ ರಸ್ತೆಗಳೆಲ್ಲ ನದಿಯಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಜಲಪಾತದಂತೆ ಮಳೆ ನೀರು ಹರಿದ ಪರಿಣಾಮ ಫ್ಲೈಓವರ್ ಮೇಲಿಂದ ಜಲಪಾತದಂತೆ ಧುಮ್ಮಿಕ್ಕಿದೆ. ಕಲಬುರಗಿಯಲ್ಲಿ ಭಾರೀ ಮಳೆಗೆ ಬೃಹದಾಕಾರದ ಮರ ನೆಲಕ್ಕುರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಇತ್ತ ದೇವನಹಳ್ಳಿ ಪಟ್ಟಣದಲ್ಲೂ ಜೋರು ಮಳೆಯಾದ ಪರಿಣಾಮ ಬೆಂಗಳೂರು ಹೈದರಾಬಾದ್ ಹೈವೇಗೆ ಮಳೆ ನೀರು ನುಗ್ಗಿದೆ. ಕೆಂಪೇಗೌಡ ಸರ್ಕಲ್ನಲ್ಲಿ ರಸ್ತೆ ಬದಿ ವ್ಯಾಪಾರಿಗಳ ವಸ್ತುಗಳು ತೇಲಿ ಹೋಗಿವೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಭಾರೀ ಮಳೆಯಾದ ಪರಿಣಾಮ ಬಿಡದಿ ಭಾಗದಲ್ಲಿ ಹರಿಯುವ ವೃಷಭಾವತಿ ನದಿ ತುಂಬಿ ಹರಿತಾ ಇದೆ. ಇದರಿಂದ ರಾಶಿ ಕಸ ಹೊತ್ತು ತಂದ ನದಿಯಿಂದ ಗ್ರಾಮಸ್ಥರಿಗೆ ಕಿರಿಕಿರಿ ಉಂಟಾಗಿದೆ.